ಕಂಡಾಯ ಮೆರೆವಾಗ ಭೂಮಂಡಲವೇ ನಡುಗೀತೋ. ಆಹಾ ಹೌದಪ್ಪ. ಕಂಡಂತ ಮಾರಿ ಕೈ ಮುಗಿದೋ. ಕಂಡಂತ ಮಾರಿ ಓಡುವರು ಸಿದ್ದಯ್ಯ ನಿಮ್ಮ ಕಂಡಾಯ ಮೆರವ ರಭಸಿಗೆ. ಇಡುಗಾಯಿ ಇಟ್ಟಾವೋ ಒಡನಾಯಿ ಒಡನಾವೋ. ಎಳನೀರ ಕೋಡಿ ಹರಿದಾವೋ. ಹೌದು, ಎಳನೀರ ಕೋಡಿ ಹರಿದಾವೋ ಸಿದ್ದಯ್ಯ ನಿನಗೆ ಬಡಿಯಾಸಿ 700 ಬಂದಾವೋ.
ಚಪ್ಪಾಳೆ, ಜಾನಪದ ಚಪ್ಪಾಳೆ ಬರಲಿ. ಅದ್ಭುತ ಮೂಲ ಜಾನಪದ ಯಾವುದೋ ಒಂದು ಹಳ್ಳಿಲಿತ್ತು. ಆ ಜಾನಪದವನ್ನ ವಿಶ್ವವಿಖ್ಯಾತಿ ಮೈಸೂರು ದಸರಾದ ಅರಮನೆಯ ಮುಂದೆ ತಂದು ನಿಲ್ಲಿಸಿದಂತ ಮಹನೀಯರಿಗೆ ಮೈಸೂರಿನ ಉಸ್ತುವಾರಿ ಸಚಿವರಾದಂತ ಸಿ ಮಹದೇವಪ್ಪ ಸರ್ ಅವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಾಗರಾಜ್ ಅವರು ಹಾಗೂ ಸಮಿತಿಯ ಸದಸ್ಯರು ಕೂಡ ವೇದಿಕೆ ಮೇಲೆ ಆಗಮಿಸಿದರೆ ಅವರಿಗೆಲ್ಲ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಅವರ ಜೊತೆಗೆ ನಮ್ಮ ಮೈಸೂರು ದಸರೆಯ ಸಾಂಸ್ಕೃತಿಕ ಉಪ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಬಿಳಿಕೆರೆ ಸ್ವಾಮಿ ಸರ್ ಅವರು ಹಾಗೆ ನಾಗರಾಜರವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಂವಿಧಾನದ ವಿಧೇಯ ವಿದ್ಯಾರ್ಥಿ ನಮ್ಮ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಕೈಯಿಂದ ಇದೀಗ ಕಲಾವಿದರಿಗೆ ಗೌರವ ಸನ್ಮಾನ ಆಗ್ತಾ ಇದೆ. ಬರ್ಲಿ ಜೋರಾದ ಚಪ್ಪಾಳೆ ಮೈಸೂರು. ಶಾಲಿನಿ ಅವರೇ, ಪ್ರತಿ ವರ್ಷ ಮೈಸೂರಿನಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ವಿಶೇಷ ಗಮನಿಸಿರ ತಾವು ಕಾರ್ಯಕ್ರಮ ಮೈಸೂರು ಉದ್ಘಾಟನೆ ಆದಾಗ, ನೀವೇನು ದಸರಾ ಉದ್ಘಾಟನೆ ಆದಾಗ ಅಲ್ಲಿ ಸಂವಿಧಾನ ಪೀಠಿಕೆಯನ್ನ ವಾಚನ ಮಾಡಿದ ಗಮನಿಸಬಹುದು. ಅಷ್ಟೇ ಅಲ್ಲ, ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಇವತ್ತು ಸಂವಿಧಾನ ಪೀಠಿಕೆ ಇದೆ. ಅದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಒಂದು ಆಶಯ ಅಂತ ಹೇಳ್ಬೋದು. ಖಂಡಿತ ಅದಕ್ಕೆ ಬುನಾದಿಯನ್ನ ಹಾಕಿಕೊಟ್ಟವರೇ ನಮ್ಮ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು. ನಿಜಕ್ಕೂ ಇಂತಹ ಜನಪ್ರಿಯ ನಾಯಕರು ನಾಡಿಗೆ ಬೇಕು. ಇದೀಗ ಮೈಸೂರು ಗುರುರಾಜ್ ಮತ್ತು ಕಲಾ ತಂಡದವರಿಗೆ ಗೌರವ ಸನ್ಮಾನ ನಡೀತಾ ಇದೆ. ಬಹಳ ಕಡಿಮೆ ವಯಸ್ಸು, ಚಿಕ್ಕ ವಯಸ್ಸು ಅಂದ್ರೆ 13ನೇ ವಯಸ್ಸಿನಲ್ಲೇ ಹಾಡುಗಾರಿಕೆಯನ್ನ ಶುರು ಮಾಡಿದ್ರು. ಇವತ್ತು ಅದ್ಭುತ ಕಲಾವಿದರಾಗಿ ನಮ್ಮ ಕನ್ನಡ ನಾಡಿನ ಮನೆ ಮನೆಗಳಲ್ಲಿ ನೆಲೆಸಿದ್ದಾರೆ. ಧನ್ಯವಾದಗಳು ಡಾಕ್ಟರ್ ಮೈಸೂರು ಗುರುರಾಜ್ ಅವರಿಗೆ. ನಾಡಿನ ಸಾಧು ಸಂತರ ಚರಿತ್ರೆಯನ್ನ ಹಾಡಿ ಅಭಿನಯಿಸಿ ನಿರ್ದೇಶಿಸಿ ಎಲ್ಲ ಜಾನಪದ ಕಲಾರಸಿಕೆ ಉಣಬಡಿಸಂತವರು. ದಯವಿಟ್ಟು ಎಲ್ಲ ಸದಸ್ಯರಲ್ಲಿ ವಿನಂತಿಸ್ಕೊಳ್ತೇನೆ, ವೇದಿಕೆಯನ್ನ ತೆರವುಗೊಳಿಸಿ. ಈಗ ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಮಾಡ್ತಾರಂಥದ್ದು ನಮ್ಮ ಕರ್ನಾಟಕದ ಜಾನಪದ ಕೋಗಿಲೆ, ಜಾನಪದ ಕಂಠೀರವ ಎಂದು ಬಿರುದಾಂಕಿತರಾದಂತಹ ಡಾಕ್ಟರ್ ಮೈಸೂರು ಗುರುರಾಜ್ ಅವರು.